ರುದ್ರಾಕ್ಷಿಯ ಮಹತ್ವ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 33. ಸಿದ್ಧಮುನಿಗಳು ಶ್ರೀ ಗುರು ಚರಿತ್ರೆಯನ್ನು ಮುಂದುವರೆಸಿದರು. ಮಾಹುರಿ ಗ್ರಾಮದ ದತ್ತ ದಂಪತಿಗಳು ಮರುದಿನ ಪ್ರಾತಃಕಾಲದಲ್ಲಿ ಗುರುಮಠಕ್ಕೆ ಬಂದು ಕುಳಿತರು. ಆಗ ಸಾವಿತ್ರಿಯು, ಗುರುದೇವ, ನಿನ್ನೆ ನಾನು ನನ್ನ ಪತಿಯ ಶವವನ್ನು ಇಟ್ಟುಕೊಂಡು ಗೋಳಾಡುತ್ತಿದ್ದಾಗ ಸಿದ್ಧಪುರುಷರೊಬ್ಬರು ಬಂದು ನನಗೆ ಜ್ಞಾನೋಪದೇಶವನ್ನು ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟರು. ಹಾಗೂ ಇವನ್ನು ಧರಿಸಿಕೊಂಡು ಸಂಗಮ ಕ್ಷೇತ್ರದಲ್ಲಿನ ಗುರುಗಳ ಪಾದೋದಕವನ್ನು ಮೃತದೇಹಕ್ಕೆ ಪ್ರೋಕ್ಷಿಸುವಂತೆ ತಿಳಿಸಿ ಮರೆಯಾದರು ಎಂದಳು. ಶ್ರೀ ಗುರುಗಳು, ತಾಯಿ, ಆ ಸಿದ್ಧ ಪುರುಷರು ನಾವೇ, ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಬಂದಿದ್ದೆವು ಎಂದು ಹೇಳಿ ಆಕೆಗೆ ರುದ್ರಾಕ್ಷಿ ಮಹತ್ವವನ್ನು ನಿರೂಪಿಸಿದರು. ರುದ್ರಾಕ್ಷಿಯು ಅಪಾರ ಮಹಿಮಾನ್ವಿತವಾದುದು. ಇದನ್ನು ಧರಿಸಿರುವುದರಿಂದ ಪುಣ್ಯಪ್ರಾಪ್ತಿ ಹಾಗೂ ಪಾಪನಾಶವಾಗುತ್ತದೆ. ರುದ್ರಾಕ್ಷಿ ಧಾರಣೆಯ ಕ್ರಮ ಹೀಗಿದೆ. ಚಂಡಿಕೆಯಲ್ಲಿ 1, 2 ಕೈಗಳಲ್ಲಿ 24, ಕಂಠದಲ್ಲಿ 32, ಮಸ್ತಕದಲ್ಲಿ 32 ಹಾಗೂ 2 ಕಿವಿಗಳಲ್ಲಿ 24 ರುದ್ರಾಕ್ಷಿಗಳನ್ನು ಧರಿಸಬೇಕು. ಹೀಗೆ ರುದ್ರಾಕ್ಷಿಯನ್ನು ಧಾರಣೆ ಮಾಡಿದವನು ಶಿವಲೋಕದಲ್ಲಿ ಸ್ಥಿರವಾದ ಸ್ಥಾನವನ್ನು ಪಡೆಯುತ್ತಾನೆ. ರುದ್ರಾಕ್ಷಿಯಲ್ಲಿ ಹಲವು ಪ್ರಕಾರಗಳಿವೆ. ಏಕಮುಖ, ಚತುರ್ಮುಖ, ಪಂಚಮುಖ ಹಾಗೂ ಏಕದಶಮುಖ ರುದ್ರಾಕ್ಷಿ. ಇವು ಪ್ರತ್ಯೇಕ ಫಲಗಳನ್ನು ನೀಡಬಲ್ಲವು. ರುದ್ರಾಕ್ಷಿ ಮಹಿಮಾ ಪ್ರಸಂಗವೊಂದು ಹೀಗಿದೆ. ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಸುಧರ್ಮನೆಂಬ ಮಗನಿದ್ದನು. ತಾರಕನೆಂಬ ಮಂತ್ರಿ ಪುತ್ರನೊಡನೆ ಅವನಿಗೆ ಒಳ್ಳೆಯ ಸ್ನೇಹವಿತ್ತು. ಬಾಲ್ಯದಿಂದಲೂ ಇಬ್ಬರು ಒಳ್ಳೆಯ ಶಿವಭಕ್ತರಾಗಿದ್ದರು. ಇವರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿ ಅಡಿ ಬೆಳೆದವರು. ರಾಜಕುಮಾರ ಮಂತ್ರಿ ಪುತ್ರ ಇಬ್ಬರಿಗೂ ಆಭರಣಗಳಿಗಿಂತ ಭಸ್ಮ ರುದ್ರಾಕ್ಷಿಗಳ ಮೇಲೆ ಮೋಹವಿದ್ದಿತ್ತು. ಒಂದು ಸಲ ಪರಾಶರ ಮುನಿಗಳು ರಾಜನ ಅರಮನೆಗೆ ಬಂದರು. ತ್ರಿಕಾಲಜ್ಞಾನಿಗಳಾದ ಅವರನ್ನು ಆಜ್ಞಾಪಾದ್ಯಗಳಿಂದ ಸತ್ಕರಿಸಿ ರಾಜನು, ಮುನಿಗಳೇ, ನನ್ನ ಕುಮಾರ ಸುಧರ್ಮ ಹಾಗೂ ಮಂತ್ರಿಪುತ್ರನಾದ ತಾರಕನು ರುದ್ರಾಕ್ಷಿಗಳನ್ನೇ ಸದಾ ಇಷ್ಟಪಡುತ್ತಾರೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದನು. ಪರಾಶರ ಮಹರ್ಷಿಗಳು ಆ ಕುಮಾರನಿಬ್ಬರ ಪೂರ್ವಜನ್ಮ ವೃತ್ತಾಂತವನ್ನು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿದು ರಾಜನಿಗೆ ನಿರೂಪಿಸಿದರು. ಹಿಂದೆ ನಂದಿ ಗ್ರಾಮದಲ್ಲಿ ಶಿವಭಕ್ತಳು, ಶ್ರೀಮಂತಳೂ ಆದ ವೇಶ್ಯೆಯೊಬ್ಬಳಿದ್ದಳು. ಶಿವಭಕ್ತೆಯಾದ ಈಕೆಯು ಒಂದು ಕೋಳಿ ಹಾಗೂ ಕೋತಿಯನ್ನು ವಿನೋದಕ್ಕಾಗಿ ಸಾಕಿ ಅವೆರಡಕ್ಕೂ ಸದಾಶಿವ ಎಂಬ ಹೆಸರನ್ನು ಇಟ್ಟಿದ್ದಳು. ಒಂದು ದಿನ ಅವಳ ಮನೆಗೆ ವ್ಯಾಪಾರಿಯೊಬ್ಬನು ಬಂದನು. ಆತನು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ತನ್ನ ಬಲತೋಳಿನಲ್ಲಿ ರತ್ನಲಿಂಗವನ್ನು ಕಟ್ಟಿಕೊಂಡಿದ್ದನು. ವೇಶ್ಯೆಯು ಆತನನ್ನು ವಿಶೇಷವಾಗಿ ಸತ್ಕರಿಸಿ, ಸ್ವಾಮಿ, ನೀವು ಈ ಲಿಂಗವನ್ನು ನನಗೆ ಕೊಟ್ಟರೆ ನಾನು 3 ದಿನಗಳ ಮಟ್ಟಿಗೆ ನಿಮ್ಮ ಕುಲಸ್ತ್ರೀಯಾಗಿ ಪತ್ನಿ ಧರ್ಮವನ್ನು ಆಚರಿಸುತ್ತೇನೆ ಎಂದಳು. ವರ್ತಕನು ಮೋಹಪರವಶನಾಗಿ ಆಕೆಗೆ ರತ್ನಲಿಂಗವನ್ನು ನೀಡಿ ಇದು ತನ್ನ ಪ್ರಾಣಲಿಂಗವೆಂದು, ವೇಶ್ಯೆಯು ಮಾತು ತಪ್ಪಿ ನಡೆದರೆ ತನ್ನ ಸಾವು ಖಂಡಿತವೆಂದು ತಿಳಿಸಿದನು. ರಾತ್ರಿ ವೇಶ್ಯೆಯು ವರ್ತಕನನ್ನು ತನ್ನ ಮಲಗು ಕೋಣೆಗೆ ಕರೆದುಕೊಂಡು ಹೋದಳು. ಆದರೆ ರತ್ನಲಿಂಗವನ್ನು ಮಾತ್ರ ನಾಟ್ಯಶಾಲೆಯಲ್ಲಿಯೇ ಬಿಟ್ಟಳು. ವೇಶ್ಯೆ ಹಾಗೂ ವರ್ತಕ ಕ್ರೀಡಾಸಕ್ತರಾಗಿದ್ದಾಗ ಇದ್ದಕ್ಕಿದ್ದಂತೆ ನಾಟ್ಯಮಂದಿರಕ್ಕೆ ಬೆಂಕಿ ತಗುಲಿ ವೇಶ್ಯೆಯ ಮನೆ ಸುಟ್ಟಿ ಹೋಗಿ ರತ್ನಲಿಂಗವು ಸುಟ್ಟಿ ಭಸ್ಮವಾಯಿತು. ಕೋಳಿ ಮತ್ತು ಕಪಿಗಳು ಸಹ ಸುಟ್ಟು ಬೂದಿಯಾದವು. ವರ್ತಕನು, ಅಯ್ಯೋ, ನನ್ನ ಪ್ರಾಣಲಿಂಗವು ಸುಟ್ಟಿ ಹೋಯಿತಲ್ಲ ಎಂದು ಅಳುತ್ತಾ ಬೆಂಕಿಗೆ ಹಾರಿದನು. ವರ್ತಕನು ಬೆಂಕಿಗೆ ಹಾರಿದ್ದನ್ನು ಗಮನಿಸಿ ವೇಶ್ಯೆಯು ಸಹ ಗಮನಕ್ಕೆ ಸಿದ್ಧಳಾದಳು. ಆಗ ಭಗವಾನ್ ಶಂಕರನು ಪ್ರತ್ಯಕ್ಷವಾಗಿ ಅವಳನ್ನು ಬೆಂಕಿಯಿಂದ ಪಾರು ಮಾಡಿದನು. ನಾನೇ ವರ್ತಕನ ರೂಪದಿಂದ ಬಂದಿದ್ದೆ.
ನಿನ್ನ ನಾಟ್ಯ ಮಂದಿರವು ನನ್ನ ಮಾಯೆಯಿಂದಲೇ ಸುಟ್ಟು ಹೋಯಿತು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೇನು ಬೇಕು ಎಂದು ಕೇಳಿದನು. ಆಗ ವೇಶ್ಯೆಯು, ಏ ದೇವ, ನಾನು ಮತ್ತು ನನ್ನ ಪರಿವಾರದವರೆಲ್ಲರೂ ನಿಮ್ಮ ಸನ್ನಿಧಿಗೆ ಬರಲಿ ಎಂದು ಬೇಡುತ್ತೇನೆ ಎಂದಳು. ಶಿವನು ತಥಾಸ್ತು ಎಂದು ಹರಸಿದನು. ಹೀಗೆ ವೇಶ್ಯ ಪರಿವಾರದವರೆಲ್ಲರೂ ಶಿವಲೋಕಕ್ಕೆ ಹೋದರು. ಈ ರೀತಿಯಾಗಿ ಪ್ರಸಂಗವನ್ನು ಮುಗಿಸಿದ ಪರಶರರು, ಏ ಭದ್ರಸೇನ, ವೇಶ್ಯೆಯು ಸಾಕಿದ ಕಪಿಯು ನಿನ್ನ ಮಗನಾಗಿಯೂ ಕೋಳಿಯು ಮಂತ್ರಿಪುತ್ರನಾಗಿಯೂ ಜನಿಸಿದ್ದಾರೆ. ಪೂರ್ವಜನ್ಮ ಸಂಸ್ಕಾರದಿಂದಾಗಿ ಮಹಾಶಿವಭಕ್ತರಾಗಿದ್ದರೆಂದು ಹೇಳಿದರು ಎಂಬಲ್ಲಿಗೆ ರುದ್ರಾಕ್ಷಿಯ ಮಹತ್ವ ಎಂಬ ಶ್ರೀ ಗುರು ಚರಿತ್ರೆಯ 33ನೇ ಅಧ್ಯಾಯವು ಸಂಪೂರ್ಣವಾಯಿತು.